ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ ಆ ಮೂಲಕ ನೋಡುವಂತಹ ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋ ತಪ್ಪದೆ ಮಿಸ್ ಆಗದೆ ನೋಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ನೀವು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಸ್ಟೇಟ್ ಸಿಲೆಬಸ್ ಮತ್ತು ಸಿಬಿಎಸ್ಇ ಸಿಲೆಬಸ್, ಇಂಗ್ಲಿಷ್, ಗ್ರಾಮರ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ ಗಳನ್ನ ಕಲಿಬಹುದು. ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ. ಅವಾಗ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಲೆಸನ್ ವೈಸ್ ಎಪಿಸೋಡ್ಗಳು ಸಿಗ್ತವೆ. ಸ್ನೇಹಿತರೆ, ಬನ್ನಿ ಈಗ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಲೆಸನ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಏನನ್ನ ಕಲಿತೀವಿ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಸ್ನೇಹಿತರೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬಹಳ ಈಸಿ ಆದಂತಹ ಕಾನ್ಸೆಪ್ಟ್. ಯಾಕಂದ್ರೆ ಇದರಲ್ಲಿ ನೀವು ಕಲಿಯುವಂತಹ ಕಾನ್ಸೆಪ್ಟ್ಸ್ ಒಂದಿಷ್ಟು ಆಲ್ರೆಡಿ ನೀವು ಕಲ್ತಿರುವಂತದ್ದು, ಒಂದಿಷ್ಟು ಬಹಳ ಸುಲಭವಾಗಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಟ್ಕೊಳ್ಳೋದು ಬೇಕಾಗಿಲ್ಲ, ಬಹಳ ಸುಲಭ ಕಲಿತೀವಿ. ಬಂದ ಸ್ನೇಹಿತರೆ, ಮತ್ತೆ ಆಗ್ತದ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅನ್ನಲ್ಲ. ಈ ಕಾರ್ಬನ್ ಕಾಂಪೌಂಡ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಯಾವ ಅಂತ ನೋಡೋಣ. ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಾಂಪೌಂಡ್ ಅದು ಕಂಬಸ್ಟನ್. ಎರಡನೆಯ ಕೆಮಿಕಲ್ ಪ್ರಾಪರ್ಟಿ ಅದು ಆಕ್ಸಿಡೇಷನ್. ಮೂರನೆಯ ಕೆಮಿಕಲ್ ಪ್ರಾಪರ್ಟಿ ಎಡಿಷನ್. ನಾಲ್ಕನೆಯ ಕೆಮಿಕಲ್ ಪ್ರಾಪರ್ಟಿ ಸಬ್ಸ್ಟಿಟ್ಯೂಷನ್. ಇವಿಷ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಮುಗೀತು. ಸ್ನೇಹಿತರೆ, ಮೊದಲಿಗೆ ಈ ಕೆಮಿಕಲ್ ಪ್ರಾಪರ್ಟೀಸ್ಗಳ ಅಥವಾ ಈ ರಿಯಾಕ್ಷನ್ಸ್ಗಳ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡ ನಂತರ ಅವುಗಳನ್ನು ನಾವು ಈ ಲೆಸನ್ಗೆ ಅಂದ್ರೆ ಈ ಕಾರ್ಬನ್ ಕಾಂಪೌಂಡ್ಸ್ಗೆ ಅಪ್ಲೈ ಮಾಡಿ ಅರ್ಥ ಮಾಡ್ಕೊಂಡ್ಬಿಡೋಣ. ಅವಾಗ ಎಲ್ಲ ಕಾನ್ಸೆಪ್ಟು ಪಕ್ಕ ಆಗುತ್ತೆ, ಜೊತೆಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಮೊದಲನೇದು ಕಂಬಸ್ಟನ್. ಕಂಬಸ್ಟನ್ ಅಂದ್ರೆ ಏನು? ಬರ್ನ್ ಆಗುವಂತ ಎಬಿಲಿಟಿ ಟು ಬರ್ನ್. ಇದು ಸೈಂಟಿಫಿಕ್ ಟರ್ಮ್. ಬರ್ನ್ ಆಗೋದಂತ ನಾವೇನು ಆರ್ಡಿನರಿ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತೀವೋ ಅದನ್ನ ಇಲ್ಲಿ ಸೈಂಟಿಫಿಕ್ ಆಗಿ ಹೇಳಿದಾಗ ಕಂಬಸ್ಟನ್ ಅಂತೀವಿ. ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆಕ್ಸಿಜನ್ ಜೊತೆ ಒಂದು ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗುತ್ತೆ, ಅದ್ರ ಜೊತೆ ಕಂಬೈನ್ ಆಗುತ್ತೆ. ಈ ರೀತಿ ಆದಾಗ ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ, ಕೆಲವೊಂದ್ಸಾರಿ ಲೈಟ್ ಸಹ ಬರ್ಬೋದು. ಈ ರೀತಿ ಆಗುವಂತ ರಿಯಾಕ್ಷನ್ಗೆ ನಾವೇನಂತೀವಿ? ಕಂಬಸ್ಟನ್ ಅಂತೀವಿ. ಆರ್ಡಿನರಿ ಲ್ಯಾಂಗ್ವೇಜ್ ನಲ್ಲಿ ಬರ್ನಿಂಗ್ ಅಂತೀವಿ. ಅರ್ಥಾತ್ ಅದನ್ನೇ ಈಗ ಸಿಸ್ಟಮೆಟಿಕ್ ಆಗಿ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಕಂಬಸ್ಟನ್? The reaction in which a substance reacts and combines with oxygen to give off heat and sometimes light is known as combustion. ಅರ್ಥಾತ್ ಸ್ನೇಹಿತರೆ, ಈಗ ಇದಕ್ಕೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ ಏನು, ಯಾವ್ದಾದ್ರು ಸಬ್ಸ್ಟೆನ್ಸ್ ಆಗಿರಲಿ ಅದು ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಈ ಕಂಬಷನ್ ಅಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಬೇಕು. ಓಕೆ, ಯಾವುದೋ ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದೇನಾಗುತ್ತೆ, ಆ ಸಬ್ಸ್ಟೆನ್ಸ್ ಆಕ್ಸೈಡ್ ಆಗುತ್ತೆ. ಓಕೆ, ನಂತರ ಏನನ್ನ ಕೊಡುತ್ತೆ? ಇಟ್ ಗಿವ್ಸ್ ಹೀಟ್. ಅರ್ಥಾತ್ ಸ್ನೇಹಿತರೆ, ಇದು ಜನರಲ್ ಆಗಿ ಹೇಳೋದು. ಇನ್ನು ನೀವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ಬನ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ, ಕಾರ್ಬನ್ ಇದು ಆಕ್ಸಿಜನ್ ಜೊತೆ ಏನಾಯ್ತು? ರಿಯಾಕ್ಟ್ ಆಯ್ತು. ಅರ್ಥಾತ್ ಸ್ನೇಹಿತರೆ, ರಿಯಾಕ್ಟ್ ಆದ ನಂತರ ಇದೇನಾಯ್ತು? ಕಾರ್ಬನ್ ಡೈಆಕ್ಸೈಡ್ ಆಯ್ತು, ಜೊತೆಗೆ ಹೀಟ್ ಅನ್ನ ಜನರೇಟ್ ಮಾಡ್ತು. ಅರ್ಥಾತ್ ಸ್ನೇಹಿತರೆ, ಲೈಟ್ ಏನಾದ್ರು ಬಂತಂದ್ರೆ ಪ್ಲಸ್ ಲೈಟ್ ಅಂತ ನೀವು ತೋರಿಸಬಹುದು. ಲೈಟ್ ಅನ್ನು ಸಹ ಕೊಡ್ತು. ಅರ್ಥಾತ್ ಸ್ನೇಹಿತರೆ, ಅದನ್ನ ಈ ರೀತಿ ಬರೀಬಹುದಾ? ಇದೇ ಕಂಬಷನ್ ಒಂದು ಎಕ್ಸಾಂಪಲ್. ಇದೇ ಕಾನ್ಸೆಪ್ಟ್ ಅನ್ನು ನಾವು ಕಾರ್ಬನ್ ಕಾಂಪೌಂಡ್ಸ್ ಅಷ್ಟೇ ಸ್ಪೆಸಿಫಿಕ್ ಆಗಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಯಾಕಂದ್ರೆ ಇದಕ್ಕಿಂತ ಹಿಂದೆ ನಾವು ನೋಡಿದ್ದೇನು, ಇದರ ಡೆಫಿನೇಷನ್ ಕಂಬಷನ್ ಅಂದ್ರೆ ಏನು ಅಂತ. ಈಗ ಸ್ಪೆಸಿಫಿಕ್ ಆಗಿ ಕಾರ್ಬನ್ ಕಾಂಪೌಂಡ್ಸ್ ನ ಕೆಮಿಕಲ್ ಪ್ರಾಪರ್ಟಿ ಅಂತ ನೋಡ್ತಿರೋದ್ರಿಂದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂದಾಗ ನಾವು ಯಾವ ರೀತಿ ಬರೀಬೇಕು? ವಾಟ್ ಈಸ್ ಕಂಬಷನ್ ಅನ್ನೋದಕ್ಕಿಂತ ಫಸ್ಟ್ ಪಾಯಿಂಟ್, ಕಂಬಷನ್ ಇಟ್ ಈಸ್ ಎ ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಅಂದಾಗ ಯಾವ ರೀತಿ ಬರುತ್ತೀರಿ? ವೆನ್ ಕಾರ್ಬನ್ ಕಾಂಪೌಂಡ್ಸ್ ಬರ್ನ್ ಇನ್ ಏರ್ ಅಂಡ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂಡ್ ಪ್ರೊಡ್ಯೂಸ್ ಹೀಟ್, ಲೈಟ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ನೋಡ್ರಿ, ಯಾವುದೇ ಕಾರ್ಬನ್ ಕಾಂಪೌಂಡ್ಸ್ ನಾವು ಬರ್ನ್ ಮಾಡಿದಾಗ ಅದು ಏರ್ ಜೊತೆ ರಿಯಾಕ್ಟ್ ಆದಾಗ ಅಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಹೀಟ್ ಅನ್ನ ಮತ್ತು ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇದನ್ನು ಸಹ ಪ್ರೊಡ್ಯೂಸ್ ಮಾಡ್ತವೆ. ಅರ್ಥಾತ್ ಸ್ನೇಹಿತರೆ, ಈಗ ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ CH4 ಮಿಥೇನ್. ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ನೋಡಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್
ಹೀಟ್ ಪ್ಲಸ್ ಲೈಟ್. ನೋಡಿ ಸ್ನೇಹಿತರೆ, ಇಲ್ಲಿ ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಬಂತು, ವಾಟರ್ ಬಂತು, ಮತ್ತು ಹೀಟ್ ಮತ್ತು ಲೈಟ್ ಬಂತು. ಅಷ್ಟೇನಾ? ಹೀಟ್ ಮತ್ತು ಲೈಟ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ವಾಟರ್. ಹೀಟ್ ಅಂಡ್ ಲೈಟ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ವಾಟರ್. ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅಥವಾ ಬರ್ನ್ ಆದಾಗ. ಅರ್ಥದ ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಫ್ಯೂಯಲ್ಸ್ ನಾವೇನು ಬಳಸ್ತೀವಿ, ಹೈಡ್ರೋಕಾರ್ಬನ್ಸ್ಗಳು ಅಥವಾ ಕಾರ್ಬನ್ ಕಾಂಪೌಂಡ್ಸ್ಗಳನ್ನ, ಅವೆಲ್ಲವೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅಂದ್ರೆ ಬರ್ನ್ ಆದಾಗ ಏನಾಗ್ತವೆ, ಲೈಟ್ ಮತ್ತು ಹೀಟ್ ಅನ್ನ ಕೊಡ್ತವೆ. ಒಂದಿಷ್ಟು ಬಹಳಷ್ಟು ಲೈಟ್ ಅನ್ನು ಕೊಡಬಹುದು ಯೆಲ್ಲೋ ಫ್ಲೇಮ್ ಇದ್ದಾಗ, ಅಥವಾ ನಾನ್ ಲ್ಯೂಮಿನಸ್ ಅಂತ ಹೇಳಿಸ್ಕೊಳ್ಬಹುದಾದಂತಹ ಬ್ಲೂ ಫ್ಲೇಮ್ ನಲ್ಲಿ ಉರಿಬಹುದು. ಯಾವು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಸಫಿಷಿಯಂಟ್ ಆಕ್ಸಿಜನ್ ಸಪ್ಲೈ ಸಿಕ್ಕಾಗ ಆ ರೀತಿ ಉರಿಬಹುದು. ಆದ್ರೆ ಅಲ್ಟಿಮೇಟ್ಲಿ ಏನು, ಅದೆಲ್ಲ ತಲೆ ಕೆಡಿಸಿದಾಗ ನಾವೇನ್ ಹೇಳ್ಬೋದು, ಕಾರ್ಬನ್ ಕಾಂಪೌಂಡ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು ಅಂದ್ರೆ ಕಂಬಷನ್ ಆಯಿತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಹೀಟ್ ಮತ್ತು ಲೈಟ್ ಬರುತ್ತೆ. ಹೀಟ್, ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಹೀಟ್, ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಆದ್ರೆ ಇದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದ್ನ ಅನ್ನೋದು ಸಹ ನಾವು ಬಹಳ ಗಮನ ಕೊಟ್ಟು ನೋಡ್ಬೇಕು. ಯಾಕಂದ್ರೆ ಬ್ಯಾಲೆನ್ಸಿಂಗ್ ಅಲ್ಲಿ ನೀವು ಫಸ್ಟ್ ಲೆಸನ್, ಈ ವರ್ಷದ 10th ಸ್ಟ್ಯಾಂಡರ್ಡ್ ನ ಫಸ್ಟ್ ಲೆಸನ್ ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ರಿ. ಹಂಗಾಗಿ ನೋಡಿ ಇಲ್ಲಿ ಬ್ಯಾಲೆನ್ಸ್ ಆಗೈತೆ ಅಂತ. ಕಾರ್ಬನ್ 1, ಕಾರ್ಬನ್ 1. ಓಕೆ. ಹೈಡ್ರೋಜನ್ 4, ಹೈಡ್ರೋಜನ್ 2. ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ ಅಂದ್ರೆ ಈ ಕಡೆ ನಾವು ಬ್ಯಾಲೆನ್ಸ್ ಮಾಡೋಣ. ಹೈಡ್ರೋಜನ್ ಎಷ್ಟಾಯ್ತು? 4 ಆಯ್ತು. ಇಲ್ಲಿ 4. ಕಾರ್ಬನ್ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ಇಲ್ಲಿ 2 ಇದೆ, ಆಕ್ಸಿಜನ್ ಇಲ್ಲಿ 2. ಇದಕ್ಕೂ ಸಹ ಲೈಟ್ ಇದೆ, ಹಂಗಾಗಿ ಇಲ್ಲಿ 2, 4. ಹಂಗಾಗಿ ಇಲ್ಲಿ ಕೇವಲ 2 ಇದೆ. ಇದಕ್ಕೂ ಸಹ ಕೊಡೋಣ, ಹಂಗಾಗಿ ಏನಾಯ್ತು? 4 ಆಕ್ಸಿಜನ್. ಓಕೆ. ಈ ರೀತಿ ಬ್ಯಾಲೆನ್ಸಿಂಗ್ ಮಾಡೋದು ಸಹ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಒಂದು ಲೆಸನ್ ಅಲ್ಲಿ ಕಲ್ತಿದ್ದೀನಿ, ಈ ಲೆಸನ್ ಅಲ್ಲಿ ಅದು ಅಪ್ಲೈ ಆಗಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಓಕೆ. ಈಗ ಎಥೀನ್ ಎಕ್ಸಾಂಪಲ್ ತಗೊಂಡು ನೋಡೋಣ. ಇದನ್ನ ಯೂಶುವಲಿ ಈಥೀನ್ ಅಂತ ಇರ್ತಾರೆ. ಒಂದು ಸ್ನೇಹಿತರೆ, ಇದರ ಎಕ್ಸಾಂಪಲ್ ತಗೊಂಡು ನೋಡಿ. ಎಥೀನ್ ಅಂದ್ರೆ ಏನಿದು? C2H4. ಹೆಂಗ್ ಗೊತ್ತಾಗುತ್ತೆ? ಎತ್ ಅಂದ್ರೆ 2 ಕಾರ್ಬನ್, ಈನ್ ಅಂದ್ರೆ ಡಬಲ್ ಬಾಂಡ್. 2 ಬಾಂಡ್ ಇಲ್ಲಾಗಿದೆ ಅಂದ್ರೆ ಇಲ್ಲೊಂದು, ಇದಕ್ಕೂ 2 ಬಾಂಡ್ ಇಲ್ಲಾಗಿದೆ ಅಂದ್ರೆ ಇಲ್ಲೊಂದು. ಅಂದ್ರೆ ಇಲ್ಲಿ ಹೈಡ್ರೋಜನ್, 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 ಹೈಡ್ರೋಜನ್ ಬರುತ್ತೆ ಅಂತ. ಹಂಗಾದ್ರೆ ನೀವು ಹೇಳಿ, ಕಾರ್ಬನ್ ಎಷ್ಟಿದೆ? 2, ಹೈಡ್ರೋಜನ್ 1, 2, 3, 4. ಓಕೆ. ಇದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದ್ಮೇಲೆ ಬರೋದೇನು? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಹೀಟ್ ಪ್ಲಸ್ ಲೈಟ್. ನೋಡಿ ಸ್ನೇಹಿತರೆ, ಈ ಡೆಫಿನೇಷನ್ ಹೇಳಿದಂತೆ ಕಂಬಷನ್ ಕಾರ್ಬನ್ ಕಾಂಪೌಂಡ್ಸ್ ನ ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ. ಯಾಕಂದ್ರೆ ಕಾರ್ಬನ್ ಕಾಂಪೌಂಡ್ ಎಥೀನ್ ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅನ್ನ ಕೊಡ್ತು, ನಂತರ ಹೀಟ್ ಮತ್ತು ಲೈಟ್ ಜನರೇಟ್ ಆಯ್ತು. ಇಷ್ಟ ಅದಲ್ಲ ಡೆಫಿನೇಷನ್ ಹೇಳಿರೋದು. ಕಂಬಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಅಂತ. ಇದಿಷ್ಟು ಆಗುತ್ತೆ ಅಂತ ನೋಡ್ರಿ. ಇದೇ ಸೇಮ್ ಪ್ರೋಸೆಸ್ ಆಗಿದೆ. ಓಕೆ. ನೋಡ್ರಿ, ಇಲ್ಲಿ ಬ್ಯಾಲೆನ್ಸ್ ಆಗೈತಾ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ಸಹ ನೋಡ್ಕೊಂಡ್ರಿ. ಇಲ್ಲಿ ಕಾರ್ಬನ್ 2, ಇಲ್ಲಿ ಕಾರ್ಬನ್ 1 ಇದೆ. ಹಂಗಾಗಿ ಈ ಕಾರ್ಬನ್ ಸಹ 2 ಆಗ್ಬೇಕಂದ್ರೆ ಏನ್ ಕೊಡ್ಬೇಕು? 2 ಕೊಡಬೇಕು. ಇವಾಗ ಏನಾಯ್ತು? ಇಲ್ಲಿ ಸಹ ಕಾರ್ಬನ್ 2, ಇಲ್ಲಿ ಸಹ ಕಾರ್ಬನ್ 2. ಕಾರ್ಬನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ನೆಕ್ಸ್ಟ್ ಹೈಡ್ರೋಜನ್ ನೋಡ್ರಿ. ಯಾಕಂದ್ರೆ ಆಕ್ಸಿಜನ್ ನೋಡಿದ್ರೆ ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 2 2 4 ಮತ್ತೆ ಇಲ್ಲಿ 1 5 ಕಣ್ಣಾಗಿ ಕಾಣುತ್ತೆ. ಅವಾಗ ನಿಮಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಡ್ ನಂಬರ್ ಬಂತಲ್ಲ, ಅದು ನಾವು ನೆಕ್ಸ್ಟ್ ನೋಡೋಣ. ಈಗ ಹೈಡ್ರೋಜನ್ ನೋಡ್ರಿ, ಹೈಡ್ರೋಜನ್ ಇಲ್ಲಿ 4 ಇದೆ, ಇಲ್ಲಿವರೆ 2 ಇದೆ. ಹಂಗಾಗಿ ಇಲ್ಲಿ 4 ಇರೋದು, ಇಲ್ಲಿ 2 ಇದೆ. ಅಂದ್ರೆ RHS ನಲ್ಲಿ ನಾವು 2 ಇದನ್ನ ನಾವು ಕೋಎಫಿಷಿಯಂಟ್ ಕೊಟ್ರೆ ಇಲ್ಲಿ ಸಹ 4 ಹೈಡ್ರೋಜನ್ ಆಯ್ತು. ಅರ್ಥದ ಸ್ನೇಹಿತರೆ, ಹಂಗಾಗಿ ಹೈಡ್ರೋಜನ್ ಸಹ ಬ್ಯಾಲೆನ್ಸ್ ಆಯ್ತು, ಕಾರ್ಬನ್ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ನಂತರ ಆಕ್ಸಿಜನ್ ನೋಡಿ, ಇಲ್ಲಿ ಆಕ್ಸಿಜನ್ 2 ಇದೆ. ಓಕೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 2. ಇದು ಸಹ 2 2 2 4 ಇದೆ. ಹಂಗಾಗಿ ಆಕ್ಸಿಜನ್ ಟೋಟಲ್ 6 ಇದೆ. ಇಲ್ಲಿ ಆಕ್ಸಿಜನ್ 2 ಇದೆ. ಇದು 6 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 3 ಕೊಟ್ಬಿಟ್ರೆ ಮುಗೀತು. ಅರ್ಥದ ಸ್ನೇಹಿತರೆ, ಆದ್ರೆ ನಾನು ಪ್ರತಿಯೊಂದನ್ನು ಸಹ ಬ್ಯಾಲೆನ್ಸ್ ಮಾಡ್ತಾ ಹೇಳ್ತಾ ಹೋಗಲ್ಲ. ಯಾಕಂದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಅರ್ಥ ಆಗ್ಬೇಕಂದ್ರೆ ಮೊದಲನೇ ಲೆಸನ್ ಎಪಿಸೋಡ್ಗಳು ನೋಡಿದ್ರೆ ಸಾಕು ಅರ್ಥ ಆಗುತ್ತೆ, ಅಥವಾ ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡು ಬಂದಿರ್ತೀರಿ. ಹಂಗಾಗಿ ಇದನ್ನು ಡಿಟೇಲ್ ಆಗಿ ಹೇಳೋದು ಬೇಕಾಗಿಲ್ಲ. ಆದ್ರೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಬೇಕಂತ ನೋಡ್ತಿರ್ಬೇಕಾದ್ರೆ ಈ ರೀತಿ ಸಹ ನಾವು ಮಾಡ್ತಾನೆ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು 2-3 ಎಕ್ಸಾಂಪಲ್ಗಳನ್ನ ಬ್ಯಾಲೆನ್ಸ್ ಮಾಡಿ ತೋರಿಸ್ತೇನೆ. ನಂತರ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿರುವಂತಹ ಎಕ್ಸಾಂಪಲ್ಗಳನ್ನ ಬರಿತಾ ಹೋಗ್ತೀನಿ.
ದಯವಿಟ್ಟು ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಡ್ರಿ. ನೆಕ್ಸ್ಟ್ ಕಾರ್ಬನ್ ಕಾಂಪೌಂಡ್ ಎಥೈನ್. ಎಥೈನ್ 2 ಮಾಲಿಕ್ಯೂಲ್ಗಳು ಮತ್ತು 5 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನ್ ಮಾಡ್ತವೆ, ಅವು ರಿಯಾಕ್ಟ್ ಆಗ್ತವೆ. ರಿಯಾಕ್ಟ್ ಆದಾಗ 4 ಕಾರ್ಬನ್ ಡೈಆಕ್ಸೈಡ್ ಮತ್ತು 2 ವಾಟರ್ ಮತ್ತು ಹೀಟ್ ಮತ್ತು ಲೈಟ್ ಜನರೇಟ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದೇ ರೀತಿ ಎಥೆನಾಲ್ ಅನ್ನು ನೋಡಿ. ಎಥೆನಾಲ್ ಅಂತ ಹೆಂಗೆ ಹೇಳ್ತೀರಿ ನೋಡ್ರಿ, ಕಾರ್ಬನ್ 2 C2 ಹೈಡ್ರೋಜನ್ ಎಷ್ಟಿದಾವೆ 5 H5 OH ಪ್ಲಸ್ ಆಕ್ಸಿಜನ್ ಎಷ್ಟು 3 ಆಕ್ಸಿಜನ್ ಮಾಲಿಕ್ಯೂಲ್ಗಳ ಜೊತೆ ಇದು ರಿಯಾಕ್ಟ್ ಆಗಿದೆ. ಅರ್ಥ ಸ್ನೇಹಿತರೆ? ಇದನ್ನ ಈ ರೀತಿನೂ ಬರಿಬಹುದು. ಇದು ಮೇಲೆ ಬರುತ್ತಲ್ಲ, ಇದನ್ನೇ ಈ ರೀತಿ ಸಹ ನಾವು ಬರಿಬಹುದು. ಈ ರೀತಿ ಬರೆದಾಗ ಏನಾಗುತ್ತೆ, ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ 2 ವಾಟರ್ 3 ನಂತರ ಹೀಟ್ ಮತ್ತು ಲೈಟ್ ಪ್ರೊಡ್ಯೂಸ್ ಆಯಿತು. ಅರ್ಥ ಸ್ನೇಹಿತರೆ? ಇವಿಷ್ಟು ಎದಕ್ಕೆ ಎಕ್ಸಾಂಪಲ್, ಇವಿಷ್ಟು ನಾವು ನೋಡಿದ್ದು ಕಂಬರ್ಷನ್, ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಾಂಪೌಂಡ್. ಕಂಬರ್ಷನ್ ಅಂದ್ರೆ ಡೆಫಿನಿಷನ್ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ನಂತರ ಕಂಬರ್ಷನ್ ನಾವು ಕಾರ್ಬನ್ ಕಾಂಪೌಂಡ್ಸ್ ನ ಕೆಮಿಕಲ್ ಪ್ರಾಪರ್ಟಿ ಆಗಿ ಯಾವ ರೀತಿ ಸ್ಪೆಸಿಫಿಕ್ ಆಗಿ ಬರೀಬಹುದು ಅಂತ ಅರ್ಥ ಮಾಡ್ಕೊಂಡ್ವಿ. ನಂತರ ಅದರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಸಹ ನಾವು ಸಾಲ್ವ್ ಮಾಡಿದ್ವಿ. ಈಗ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಕಂಬರ್ಷನ್ ಮುಗಿತು. ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಆಕ್ಸಿಡೇಷನ್. ವಾಟ್ ಈಸ್ ಆಕ್ಸಿಡೇಷನ್? ಆಕ್ಸಿಡೇಷನ್ ಅನ್ನು ನೀವು ಫಸ್ಟ್ ಲೆಸನ್ ಕೆಮಿಸ್ಟ್ರಿಯಲ್ಲಿ ಸಹ ಕಲ್ತಿದ್ರಿ. ಏನು ಆಕ್ಸಿಡೇಷನ್ ಅಂದ್ರೆ, ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಜನ್ ಈಸ್ ಆಡೆಡ್ ಆರ್ ಹೈಡ್ರೋಜನ್ ಈಸ್ ರಿಮೂವ್ಡ್. ಅರ್ಥಾತ್ ಸ್ನೇಹಿತರೆ, ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಆಡ್ ಆಯ್ತು ಅಥವಾ ಹೈಡ್ರೋಜನ್ ರಿಮೂವ್ ಆಯ್ತು ಅಂದ್ರೆ ಅದನ್ನು ನಾವು ಆಕ್ಸಿಡೇಷನ್ ಅಂತೀವಿ. ನೀವು PUC ಹೋದಾಗ ಇನ್ನೊಂದು ಸಹ ಆಡ್ ಆಗುತ್ತೆ ಆಕ್ಸಿಡೇಷನ್ಗೆ. ಅದು ಏನಂದ್ರೆ, ಯಾವುದಾದ್ರೂ ಸಬ್ಸ್ಟೆನ್ಸ್ ಒಂದು ಎಲೆಕ್ಟ್ರಾನ್ ಅನ್ನ ಲೂಸ್ ಮಾಡ್ತು ಅಂದ್ರೆ ಕಳ್ಕೊಂತು ಅಂದ್ರೆ ಅಥವಾ ಡೊನೇಟ್ ಮಾಡ್ತು ಅಂದ್ರೆ ಆ ರಿಯಾಕ್ಷನ್ಗೂ ಸಹ ನಾವು ಆಕ್ಸಿಡೇಷನ್ ಅಂತೀವಿ. ಆದ್ರೆ ಅದಿಷ್ಟು ಬೇಕಾಗಿಲ್ಲ. ನಾವು 10th ಸ್ಟ್ಯಾಂಡರ್ಡ್ ನಲ್ಲಿ ಕಲಿಬೇಕಾಗಿರೋದು ಏನು, ಹೈಡ್ರೋಜನ್ ರಿಮೂವ್ ಆಗಲಿ ಅಥವಾ ಆಕ್ಸಿಜನ್ ಆಡ್ ಆಗಲಿ. ಆಕ್ಸಿಜನ್ ಆಡ್ ಆದ್ರೆ ಆಕ್ಸಿಡೇಷನ್ ಅಥವಾ ಹೈಡ್ರೋಜನ್ ರಿಮೂವ್ ಆದ್ರೂ ಆಕ್ಸಿಡೇಷನ್. ಅರ್ಥದ ಸ್ನೇಹಿತರೆ? ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು ಅನ್ನೋದನ್ನು ಸಹ ನೀವು ಅರ್ಥ ಮಾಡ್ಕೊಂಡ್ರಿ. ಇದನ್ನ ನಾವು ಫಸ್ಟ್ ಲೆಸನ್ ಅಲ್ಲೇ ಕಲ್ತಿದ್ವಿ. ಆದ್ರೂ ಸಹ ಇನ್ನೊಂದ್ಸಾರಿ ಹೇಳ್ತೀನಿ, ಇಟ್ ಈಸ್ ಅ ಸಬ್ಸ್ಟೆನ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ಇದು ಒಂದು ಸಬ್ಸ್ಟೆನ್ಸ್ that is capable of adding oxygen or removing hydrogen. ಹೈಡ್ರೋಜನ್ ಅನ್ನು ತೆಗೆಯುವಂತ ಕೆಪಾಸಿಟಿ ಇರಬೇಕು, ಇಲ್ಲ ಅಂದ್ರೆ ಆಕ್ಸಿಜನ್ ಅನ್ನ ಆಡ್ ಮಾಡುವಂತ ಅಥವಾ ಕೊಡುವಂತ ಕೆಪಾಸಿಟಿ ಇರಬೇಕು. ಆಕ್ಸಿಜನ್ ಅನ್ನ ಕೊಡೋ ಕೆಪಾಸಿಟಿ ಅಥವಾ ಹೈಡ್ರೋಜನ್ ಅನ್ನ ತಗೊಳ್ಳೋ ಕೆಪಾಸಿಟಿ ಅಥವಾ ಎಲೆಕ್ಟ್ರಾನ್ ಅನ್ನ ತಗೊಳ್ಳೋ ಕೆಪಾಸಿಟಿ ಯಾವುದಕ್ಕೆ ಇರುತ್ತೋ ಅಂತಹ ಸಬ್ಸ್ಟೆನ್ಸ್ ಏನಂತೀವಿ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ. ಈಗ ಇದೇ ಕಾನ್ಸೆಪ್ಟ್ ಅನ್ನ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅನ್ನೋದ್ರಲ್ಲಿ 2ನೇ ಪಾಯಿಂಟ್ ಆಗಿ ಅರ್ಥ ಮಾಡ್ಕೊಂತೀವಲ್ಲ, ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಆಕ್ಸಿಡೈಸಿಂಗ್ ಏಜೆಂಟ್ಗಳು ಯಾವ್ಯಾವು, ಎಸ್ಪೆಷಲಿ ಫಾರ್ ಕಾರ್ಬನ್ ಕಾಂಪೌಂಡ್ಸ್ಗೆ ಅಂದ್ರೆ ಮುಖ್ಯವಾಗಿ 2: ಆಕ್ಸಿಜನ್ ಅನ್ನ ಕೊಡುವಂತಹ ಅಥವಾ ಹೈಡ್ರೋಜನ್ ಅನ್ನ ತಗೊಳ್ಳುವಂತಹ ಏಜೆಂಟ್ಗಳು, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಇದನ್ನ KMnO4 ಅಂತೀವಿ. ಅದೇ ರೀತಿ ನಂತರ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಇವೆರಡು ಏನು ಆಕ್ಸಿಡೈಸಿಂಗ್ ಏಜೆಂಟ್ಗಳು ಅಂದ್ರೆ ಆಕ್ಸಿಜನ್ ಕೊಡುವಂತಹ ಕೆಪಾಸಿಟಿ ಇಟ್ಕೊಂಡಿರುವಂತಹ ಏಜೆಂಟ್ಗಳು ಅಥವಾ ಸಬ್ಸ್ಟೆನ್ಸ್ಗಳು, ಅಥವಾ ಹೈಡ್ರೋಜನ್ ಅನ್ನು ತಗೊಳ್ಳುವಂತಹ ಕೆಪಾಸಿಟಿಯನ್ನು ಇಟ್ಕೊಂಡಿರುವಂತಹ ಸಬ್ಸ್ಟೆನ್ಸ್ಗಳು ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ಗಳು. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಕಾರ್ಬನ್ ಕಾಂಪೌಂಡ್ಸ್ ನ ಕೆಮಿಕಲ್ ಪ್ರಾಪರ್ಟಿ ಆಗಿ ಆಕ್ಸಿಡೇಷನ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಕಾರ್ಬನ್ ಕಾಂಪೌಂಡ್ಸ್ ಗೆಟ್ ಈಸಿಲಿ ಆಕ್ಸಿಡೈಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಟು ಗಿವ್ ಅನದರ್ ಕಾರ್ಬನ್ ಕಾಂಪೌಂಡ್. ಆಕ್ಸಿಡೇಷನ್ ಅನ್ನ ಅರ್ಥ ಮಾಡ್ಕೊಂಡಿದ್ವಿ, ಆಕ್ಸಿಜನ್ ಆಡ್ ಆಗೋದು ಅಥವಾ ಹೈಡ್ರೋಜನ್ ರಿಮೂವ್ ಆಗೋದು. ಇಲ್ಲಿ ಅದೇ ಕಾರ್ಬನ್ ಕಾಂಪೌಂಡ್ಸ್ ಈಸಿಯಾಗಿ ಆಕ್ಸಿಡೈಸ್ ಆಗ್ತವೆ ಅಂದ್ರೆ ಆಕ್ಸಿಜನ್ ತಗೊಂತವೆ ಅಥವಾ ಹೈಡ್ರೋಜನ್ ಬಿಡ್ತವೆ ಇನ್ ದ ಪ್ರೆಸೆನ್ಸ್ ಆಫ್ ಯಾವುದ್ರ ಪ್ರೆಸೆನ್ಸ್ ನಲ್ಲಿ, ಆಕ್ಸಿಡೈಸಿಂಗ್ ಏಜೆಂಟ್ ನ ಪ್ರೆಸೆನ್ಸ್ ನಲ್ಲಿ. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಏನು ಅನ್ನೋದನ್ನು ಸಹ ನೀವು ಅರ್ಥ ಮಾಡ್ಕೊಂಡಿದ್ರಿ. ಈ ಆಕ್ಸಿಡೈಸಿಂಗ್ ಏಜೆಂಟ್ ಗಳ ಪ್ರೆಸೆನ್ಸ್ ನಲ್ಲಿ ಕಾರ್ಬನ್ ಕಾಂಪೌಂಡ್ಸ್ ಈಸಿಯಾಗಿ ಆಕ್ಸಿಡೈಸ್ಡ್ ಆಗ್ತವೆ ಅಂದ್ರೆ ಆಕ್ಸಿಜನ್ ಅನ್ನ ತಗಂತವೆ ಅಥವಾ ಹೈಡ್ರೋಜನ್ ಅನ್ನ ಬಿಡ್ತವೆ. ಈ ರೀತಿ ಆಕ್ಸಿಡೈಸ್ಡ್ ಆದ ನಂತರ ಅವು ಏನನ್ನ ಪ್ರೊಡ್ಯೂಸ್ ಮಾಡ್ತವೆ, ದೇ ಗಿವ್ ರೈಸ್ ಟು ಅನದರ್ ಕಾರ್ಬನ್ ಕಾಂಪೌಂಡ್. ಈಗಿರುವಂತ ಕಾರ್ಬನ್ ಕಾಂಪೌಂಡ್ ಬಿಟ್ಟು ಬೇರೆ ಕಾರ್ಬನ್ ಕಾಂಪೌಂಡ್ ಗಳನ್ನ ಇವು ಪ್ರೊಡ್ಯೂಸ್ ಮಾಡ್ತವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಆಲ್ಕೋಹಾಲ್ ಆಗಿದ್ದಂತಹ ಒಂದು ಕಾರ್ಬನ್ ಕಾಂಪೌಂಡ್ ಅನ್ನ ಆಕ್ಸಿಡೈಸ್ ಮಾಡಿದ್ರೆ ಅವಾಗ ಅದು ಏನಾಗುತ್ತೆ, ಇನ್ನೊಂದು ಕಾರ್ಬನ್ ಕಾಂಪೌಂಡ್, ಆಲ್ಕೋಹಾಲ್ ಅಲ್ಲ ಇದು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಸ್ನೇಹಿತರೆ? ನೋಡ್ರಿ, ಒಂದು ಫಂಕ್ಷನಲ್ ಗ್ರೂಪ್ ಇಂದ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಇದು ಕನ್ವರ್ಟ್ ಆಯ್ತು. ಅರ್ಥ ಸ್ನೇಹಿತರೆ? ಇಲ್ಲಿ ಎಕ್ಸಾಂಪಲ್ ನೋಡಿ, CH3CH2OH ಅಂದ್ರೇನು, ಕಾರ್ಬನ್ 2 ಇದಾವೆ,
ಹೈಡ್ರೋಜನ್ 5 ಇದಾವೆ, C2H5OH. ನೋಡ್ರಿ C2H5 ಆಗ್ಬೇಕಂದ್ರೆ 1 2 3 1 2 5 ಆಯ್ತು. ಇಲ್ಲಿ ಒಂದು OH ಇದೆ. ಅಥವಾ ಸ್ನೇಹಿತರೆ ಈ ರೀತಿ ಇದೆ, ಎಲ್ಲ ಕಡೆಗೂ ಹೈಡ್ರೋಜನ್ 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 ಇದೆ. ಅಂದ್ರೆ ಏನಿದು ಎಥೆನಾಲ್. ನೋಡ್ರಿ ಈ ಎಥೆನಾಲ್ ಏನಾಗುತ್ತೆ, ಇದು ಎಥೆನಾಯಿಕ್ ಆಸಿಡ್ ಆಗುತ್ತೆ. COOH ಈ ರೀತಿ ಬಂದ್ರೆ ಆಸಿಡ್ ಅಂತ ಹೇಳಿದ್ದೆ. ಅರ್ಥ ಸ್ನೇಹಿತರೆ, ನೋಮೆನ್ಕ್ಲೇಚರ್ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಅಥವಾ ಈ ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಾದ್ರೂ ಸಹ ನೀವು ನೋಡಿದ್ರೆ ಅಲ್ಲಿ ಅದು ಅರ್ಥ ಮಾಡ್ಕೊಂಡಿದ್ರೆ. ಹಂಗಾಗಿ ನೋಡಿ ಇದು ಏನಾಯ್ತು, ಎಥೆನಾಯಿಕ್ ಆಸಿಡ್ ಆಯ್ತು. ಅರ್ಥ ಈ ಎಥೆನಾಯಿಕ್ ಆಸಿಡ್ ಹೆಂಗಾಯ್ತು, ಈ ಎಥೆನಾಲ್ ಹೋಗಿ ಅಂದ್ರೆ ಈ ಎಥೆನಾಲ್ ಅನ್ನ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ಆದ್ರೂ ಹೀಟ್ ಮಾಡಲಿ, ಅಥವಾ ಇದೇ ಎಥೆನಾಲ್ ಅನ್ನ ಆಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದ್ರ ಜೊತೆ ಹೀಟ್ ಮಾಡಲಿ. ಈ ರೀತಿ ಹೀಟ್ ಮಾಡಿದಾಗ ಏನಾಯ್ತು, ಈ ಎಥೆನಾಲ್ ಆಲ್ಕೋಹಾಲ್ ಗ್ರೂಪ್ ನಲ್ಲಿದ್ದಂತಹ ಕಾರ್ಬನ್ ಕಾಂಪೌಂಡ್ ಹೋಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಕಾರ್ಬನ್ ಕಾಂಪೌಂಡ್ ಆಯ್ತು. ನೋಡ್ರಿ, ಆಲ್ಕೋಹಾಲ್ ಹೋಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತು. ಈ ರೀತಿ ಹೊಸ ಕಾಂಪೌಂಡ್ ಯಾವ ರೀತಿ ಫಾರ್ಮ್ ಆಯ್ತು, ಯಾವಾಗ ಈ ಕಾರ್ಬನ್ ಕಾಂಪೌಂಡ್ಸ್ ಅನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಗಳ ಪ್ರೆಸೆನ್ಸ್ ನಲ್ಲಿ ಹೀಟ್ ಮಾಡಿದಾಗ ಅವು ಈಸಿಯಾಗಿ ಏನಾದ್ರು ಆಕ್ಸಿಜನ್ ಅನ್ನ ಪಡ್ಕೊಂಡ್ವು. ಅರ್ಥಾತ್ ಇಲ್ಲಿ ಒಂದು ಆಕ್ಸಿಜನ್ ಇತ್ತು, ಇಲ್ಲಿ ನೋಡ್ರಿ 2 ಆಕ್ಸಿಜನ್ ಆಯ್ತು, ಆಕ್ಸಿಡೈಸೇಷನ್ ಆಯ್ತಾ. ಅರ್ಥಾತ್ ಸ್ನೇಹಿತರೆ ಆಕ್ಸಿಡೈಸಿಂಗ್ ಏಜೆಂಟ್ ಗಳ ಪ್ರೆಸೆನ್ಸ್ ನಲ್ಲಿ ಹೀಟ್ ಮಾಡಿದಾಗ ಈ ಕಾರ್ಬನ್ ಕಾಂಪೌಂಡ್ಗಳು ಈಸಿಲಿ ಆಕ್ಸಿಡೈಸ್ಡ್ ಆಗ್ತವೆ. ನಂತರ ಏನಾಗುತ್ತೆ, ಅದು ಹೊಸ ಕಾರ್ಬನ್ ಕಾಂಪೌಂಡ್ ಅಥವಾ ಬೇರೆ ಕಾರ್ಬನ್ ಕಾಂಪೌಂಡ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅರ್ಥಾತ್ ಸ್ನೇಹಿತರೆ ಈಗ ನಾವು ಕಂಬಷನ್ ಮತ್ತು ಆಕ್ಸಿಡೇಷನ್ ಇವೆರಡನ್ನು ಅರ್ಥ ಮಾಡ್ಕೊಂಡಿದ್ವಿ. ಈ ಕಾರ್ಬನ್ ಕಾಂಪೌಂಡ್ಸ್ ಗಳ ಕೆಮಿಕಲ್ ಪ್ರಾಪರ್ಟೀಸ್ ಗಳಾಗಿ ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಅಡಿಷನ್ ಅಥವಾ ಅಡಿಷನ್. ಮೊದಲಿಗೆ ನಾವು ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಂತರ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಈ ಅಡಿಷನ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು, ಹೆಸರಿನಲ್ಲೇ ಇದೆ. ಅಡಿಷನ್ ಅಂದ್ರೆ ಸೇರಿಸೋದು. ಯಾವಾಗ ಸೇರ್ತೀವಿ, ಒಂದೇ ಎದುರು ಸೇರ್ತಾ ಇಲ್ಲ, ಅಟ್ಲೀಸ್ಟ್ 2 ಅಥವಾ 2ಕ್ಕಿಂತ ಹೆಚ್ಚು ಇದ್ವು ಅಂದ್ರೆ ಅವು ಸೇರೋದಕ್ಕೆ ನಾವೇನಂತೀವಿ, ಅಡಿಷನ್ ಅಂತೀವಿ. ನೋಡ್ರಿ, ಸೇರಿದಾಗ ಚಿಕ್ಕದಾಗುತ್ತಾ ದೊಡ್ಡದಾಗುತ್ತಾ, ದೊಡ್ಡದಾಗುತ್ತೆ, ಹೌದಾ. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ಗಳು ಸೇರಿ ಒಂದು ದೊಡ್ಡ ಸಬ್ಸ್ಟೆನ್ಸ್ ಆಯ್ತು ಅಂದ್ರೆ ಅದನ್ನ ಅಡಿಷನ್ ಅಂತೀವಿ ಅಷ್ಟೇ. ಓಕೆ, ಈಗ ನೋಡಿ, it is a chemical reaction in which 2 or more molecules combine to form a bigger molecule. ಅರ್ಥ ಆಯ್ತಲ್ಲ, ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿಲ್ಲ ನಿಮಗೆ, ಯಾಕಂದ್ರೆ ನಮ್ಮ ಗುರು ಚಾನಲ್ ಸ್ಟೂಡೆಂಟ್ಸ್ ಯಾರಿದ್ರೆ ಆಸಮ್ ಸ್ಟೂಡೆಂಟ್ಸ್. ಓಕೆ, ಹಾಗಾಗಿ ನೋಡಿ, ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಮಾಲಿಕ್ಯೂಲ್ ಸೇರಿ ಕಂಬೈನ್ ಆಗಿ ಬಿಗ್ಗರ್ ಮಾಲಿಕ್ಯೂಲ್ ಆಗಿ ಫಾರ್ಮ್ ಆಗುತ್ತೆ. ಇದನ್ನ ನಾವೀಗ ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ. 2 or more molecules join or add ಅಂತ ಹೇಳಿದ್ದೆ, ಅಥವಾ ಕಂಬೈನ್ ಅಂತ ಹೇಳಿದ್ದೆ. ಇಲ್ಲಿ 2 ಮಿನಿಮಮ್ ಮಾಲಿಕ್ಯೂಲ್ ಅಂದ್ರೆ ಒಂದಂತೂ ಯಾವ್ದು ಇದ್ದೇ ಇರುತ್ತೆ, ಒಂದು ಕಾರ್ಬನ್ ಕಾಂಪೌಂಡ್ ಇದ್ದೇ ಇರುತ್ತೆ, ಇನ್ನೊಂದು ಯಾವುದೋ ಆಡ್ ಆಗುತ್ತೆ, ಅವೆರಡು ಆಡ್ ಆಗಿ ದೊಡ್ಡ ಮಾಲಿಕ್ಯೂಲ್ಸ್ ಆಗ್ತವೆ. ಅರ್ಥ ಸ್ನೇಹಿತರೆ, ಇಷ್ಟ ಹೌದಾ. ಹಾಗಾಗಿ ಈಗ ಅಡಿಷನ್ ರಿಯಾಕ್ಷನ್ ಕಾರ್ಬನ್ ಕಾಂಪೌಂಡ್ಸ್ ನ ಕೆಮಿಕಲ್ ಪ್ರಾಪರ್ಟಿ ಆಗಿ ಯಾವ ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ add hydrogen in the presence of catalysts to form saturated hydrocarbons. ನೋಡ್ರಿ, 2 ಮಾಲಿಕ್ಯೂಲ್ಸ್ ಅಂತ ಹೇಳಿದ್ದೆ, ಅಥವಾ 2 ಸಬ್ಸ್ಟೆನ್ಸ್ ಅಂತ ಅನ್ಕೋಬಹುದು. ಒಂದು ಸಬ್ಸ್ಟೆನ್ಸ್ ಯಾವುದು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದು ಇನ್ನೊಂದು ಸಬ್ಸ್ಟೆನ್ಸ್ ಯಾವ್ದ್ರ ಜೊತೆ ಆಡ್ ಆಗುತ್ತೆ, ಹೈಡ್ರೋಜನ್ ಜೊತೆ ಆಡ್ ಆಗಿ ಇದು ಏನ್ ಮಾಡುತ್ತೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ, ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅನ್ನುವಂತಹ ದೊಡ್ಡ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಸ್ನೇಹಿತರೆ, ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಏನಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ಸ್ ಅಂತ ಇದೆ ವರ್ಡ್. ಹಂಗಂದ್ರೆ ಈ ಕ್ಯಾಟಲಿಸ್ಟ್ ಅಂದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ಕ್ಯಾಟಲಿಸ್ಟ್? ಕ್ಯಾಟಲಿಸ್ಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ವೇರೀಸ್ ಆರ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಟ್ ವಿತೌಟ್ ಬೀಯಿಂಗ್ ಕನ್ಸ್ಯೂಮ್ಡ್. ಅದು ಎಷ್ಟಿತ್ತು ಅಷ್ಟೇ ಇರುತ್ತೆ ಸಬ್ಸ್ಟೆನ್ಸ್, ಆದ್ರೆ ಕೆಮಿಕಲ್ ರಿಯಾಕ್ಷನ್ ಸ್ಪೀಡ್ ಅನ್ನ ವೇರಿ ಮಾಡುವಂತಹ ಅಥವಾ ಆ ಸ್ಪೀಡ್ ಅನ್ನ ಹೆಚ್ಚು ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಆದ್ರೆ ಅದು ಮಾತ್ರ ಎಷ್ಟಿತ್ತು ಅಷ್ಟೇ ಇರುತ್ತೆ. ಆ ರಿಯಾಕ್ಷನ್ ಮಾತ್ರ ಸ್ಪೀಡ್ ಆಗುತ್ತೆ, ಅಥವಾ ರಿಯಾಕ್ಷನ್ ಮಾತ್ರ ಆಲ್ಟರ್ ಆಗುತ್ತೆ. ಈಸಿ ಎಕ್ಸಾಂಪಲ್ ಅಂದ್ರೆ
ನಾನು ದಾವಣಗೆರೆಯ ಬಾಪೂಜಿ CBSE ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಟೀಚ್ ಮಾಡ್ತಿರ್ಬೇಕಾದ್ರೆ ಅವಾಗ ಅಲ್ಲಿ ನಮಗೊಬ್ರು ಪ್ರಾಂಶುಪಾಲರಿದ್ರು. ಅವರ ಹೆಸರು ಶ್ರೀ ಕೆ ಇಮಾಮ್ ಅಂತ. 60 ವರ್ಷಕ್ಕಿಂತ ಹೆಚ್ಚು ವರ್ಷ ಎಜುಕೇಶನ್ ಫೀಲ್ಡ್ನಲ್ಲಿ ಸರ್ವಿಸ್ ಮಾಡಿರುವಂಥವ್ರು. 83-84 ವರ್ಷ ಆದರೂ ಸಹ ಅವರು ರೌಂಡ್ಸ್ಗೆ ಏನಾದರೂ ಕ್ಲಾಸ್ಗಳಿಗೆ ಅಥವಾ ನಮ್ಮ ಹೈಸ್ಕೂಲ್ ಬಿಲ್ಡಿಂಗ್ ಕಡೆಗೆ ಬಂದರು ಅಂದರೆ ಅಲ್ಲಿ ಆಗ್ತಿದ್ದಂಥ ಪ್ರತಿಯೊಂದು ಕೆಲಸಗಳು ಆಟೋಮೆಟಿಕ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಕ್ಕೆ ಶುರುವಾಗ್ಬಿಡ್ತಿದ್ವು. ಅಂದ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಡ್ ಆಗಿ ಆಗಕ್ಕೆ ಶುರುವಾಗ್ಬಿಡ್ತಿದ್ವು. ಸ್ಲೋ ಆಗಿ ಆಗುವಂಥ ಕೆಲಸಗಳೆಲ್ಲ ಸ್ಪೀಡಾಗಿ ಆಗಕ್ಕೆ ಶುರುವಾಗ್ಬಿಡ್ತಿದ್ವು. ನೋಡ್ರಿ, ಅವ್ರು ಬಂದು ಏನು ಮಾಡ್ತಿದ್ದಿಲ್ಲ, ಬರೀ ಅವರ ಪ್ರೆಸೆನ್ಸ್ ಸಾಕು ಅಲ್ಲಿರುವಂಥ ಆಕ್ಟಿವಿಟೀಸ್ ಅಥವಾ ರಿಯಾಕ್ಷನ್ಸ್ ಏನು ಸ್ಪೀಡ್ ಅಪ್ ಆಗಿಬಿಡ್ತಿತ್ತು. ಅರ್ಥದ ಸ್ನೇಹಿತರೆ, ಆದರೆ ಅವ್ರೇನು ನಿಂತ್ಕೊಂಡು ಮಾಡ್ತಿದ್ದಿಲ್ಲ. ಅರ್ಥದ, ಅವರೇನು ತಮ್ಮ ಎನರ್ಜಿಯನ್ನು ಅಲ್ಲಿ ಹಾಕ್ತಿದ್ದಿಲ್ಲ. ಅವ್ರು ಬರೀ ಪ್ರೆಸೆನ್ಸ್ ಇದ್ರೆ ಸಾಕು, ಅಲ್ಲಿ ಆಗುವಂಥ ರಿಯಾಕ್ಷನ್ಸ್ ಬಹಳ ಆಲ್ಟರ್ ಆಗಿಬಿಡ್ತವೆ. ಅರ್ಥ ಆಯ್ತಾ? ಇವ್ರ ಎಕ್ಸಾಂಪಲ್ ಯಾಕೆ ಹೇಳಿದ್ನಂದ್ರೆ, ಈ ಕ್ಯಾಟಲಿಸ್ಟ್ ಸಹ ಸೇಮ್. ಆ ಕ್ಯಾಟಲಿಸ್ಟ್ ಇದ್ರೆ ಸಾಕು, ಅಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ ಆಲ್ಟರ್ ಆಗಿಬಿಡುತ್ತೆ, ಯೂಶುವಲಿ ಸ್ಪೀಡ್ ಅಪ್ ಆಗಿಬಿಡುತ್ತೆ. ಅರ್ಥದ ಸ್ನೇಹಿತರೆ, ಈ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಆಲ್ಟರ್ ಮಾಡುವಂತ ಕೆಪಾಸಿಟಿಯನ್ನು ಇಟ್ಕೊಂಡಿರ್ತವೆ. ಆದರೆ ತಾವು ಕನ್ಸ್ಯೂಮ್ ಆಗಲ್ಲ. ತಾವು ಮೊದಲು 10 ಗ್ರಾಮ್ ಇದ್ವು ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಮುಗಿದ ಮೇಲೂ 10 ಗ್ರಾಮ್ ಇರ್ತವೆ. ಅರ್ಥದ ಸ್ನೇಹಿತರೆ, ಈ ರೀತಿ ಇರುವಂತಹ ಸಬ್ಸ್ಟೆನ್ಸಸ್ ಅನ್ನ ನಾವೇನಂತೀವಿ? ಕ್ಯಾಟಲಿಸ್ಟ್ಸ್ ಅಂತೀವಿ. ಈಗ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾಟಲಿಸ್ಟ್ಗಳು ಯಾವ್ಯಾವು ಅಂತ ನೋಡ್ರಿ. ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾಟಲಿಸ್ಟ್ಸ್ 2. ಒಂದನೇದು ನಿಕ್ಕಲ್, ಇನ್ನೊಂದು ಪಲೇಡಿಯಂ. ಸ್ನೇಹಿತರೆ, ಈಗ ಈ ನಿಕ್ಕಲ್ ಅಥವಾ ಪಲೇಡಿಯಂ ಅನ್ನುವಂತಹ ಈ ಸಬ್ಸ್ಟೆನ್ಸ್ಗಳು ಅಥವಾ ಕ್ಯಾಟಲಿಸ್ಟ್ಗಳು ಇವುಗಳ ಪ್ರೆಸೆನ್ಸ್ ನಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಹೈಡ್ರೋಜನ್ ಅನ್ನ ಆಡ್ ಮಾಡ್ಕೊಳ್ತವೆ ಅಥವಾ ಸೇರಿಸ್ಕೊಳ್ತವೆ ಅಥವಾ ಕಂಬೈನ್ ಮಾಡ್ಕೊಳ್ತವೆ. ಕಂಬೈನ್ ಮಾಡ್ಕೊಂಡು ಏನ್ ಮಾಡ್ತವೆ? ಅವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗ್ತವೆ. ನೋಡಿ ಸ್ನೇಹಿತರೆ, ಹೈಡ್ರೋಜನ್ ಅನ್ನ ಯಾಕೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಡ್ ಮಾಡ್ಕೊಳಕ್ಕಾಗುತ್ತೆ, ಯಾಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಡ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನಲ್ಲೇ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇರೋದು. ಅರ್ಥದ ಸ್ನೇಹಿತರೆ, ಆಲ್ಕೀನ್ ಅಥವಾ ಆಲ್ಕೈನ್ ಇವುಗಳಲ್ಲಿ ಏನು ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರೋದು. ಈ ರೀತಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇತ್ತಂದ್ರೆ ಇಲ್ಲಿ ಇರುವಂತಹ 2 ಹೈಡ್ರೋಜನ್ಗಳನ್ನು ಹಂಚ್ಕೊಂಡಿರ್ತಾವಲ್ಲ ಕಾರ್ಬನ್, ಅಥವಾ ನೀವು ಟ್ರಿಪಲ್ ಬಾಂಡ್ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಕೇವಲ ಒಂದೊಂದೇ ಹೈಡ್ರೋಜನ್ ಅನ್ನ ಹಂಚ್ಕೊಂಡಿರ್ತಾವಲ್ಲ. ಇಲ್ಲಿ ಏನಂದ್ರೆ ಈ ಒಂದು ಬಾಂಡ್ ಅನ್ನ ಕಟ್ ಮಾಡಿ ನೋಡಿ, ಒಂದು ಬಾಂಡ್ ಕಟ್ ಆದ್ರೆ ಇದಕ್ಕೆ ಸಪರೇಟ್ ಆಗಿ ಇನ್ನೊಂದು ಬಾಂಡಿಂಗ್ ಬೇಕು. ಇದಕ್ಕೂ ಸಹ ಒಂದು ಬಾಂಡ್ ಕಟ್ ಆದಾಗ ಇದಕ್ಕೂ ಸಹ ಸಪರೇಟ್ ಆಗಿ ಇನ್ನೊಂದು ಬಾಂಡಿಂಗ್ ಬೇಕು. ಅವಾಗ ಏನಾಯ್ತು? ಹೈಡ್ರೋಜನ್ ಇಲ್ಲಿ ಆಡ್ ಆಯ್ತು. ಅರ್ಥದ ಸ್ನೇಹಿತರೆ, ಈಗ ಏನಾಯ್ತು? ಸ್ಯಾಚುರೇಟೆಡ್ ಆಯ್ತು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಸಿಂಗಲ್ ಬಾಂಡ್ ಇರುವಂತಹ ಹೈಡ್ರೋಕಾರ್ಬನ್ಸ್. ಓಕೆ, ನೋಡ್ರಿ ಏನಾಯ್ತು? 1 2 3, ಇಲ್ಲಿ ಸಹ 1 2 3. ಹೈಡ್ರೋಜನ್ ಎಷ್ಟಾಯ್ತು? 6 ಆಯ್ತು. ಕಾರ್ಬನ್ 2 ಆಯ್ತು. ಇದೇನಿದು? ಎಥೇನ್. ಅದರ ಸ್ನೇಹಿತರೆ ನೋಡ್ರಿ, ಸಿಂಗಲ್ ಬಾಂಡ್ ಇರುವಂತಹ ಒಂದು ಕಾರ್ಬನ್ ಕಾಂಪೌಂಡ್ ಆಗಿ ಇದು ಕನ್ವರ್ಟ್ ಆಯ್ತು. ಈಗ ಇದೇ ರೀತಿ ನೀವು ಇನ್ನೊಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಎಥೈನ್ ಅನ್ನ ಎಕ್ಸಾಂಪಲ್ ತಗೊಳ್ರಿ. ಟ್ರಿಪಲ್ ಬಾಂಡ್ ಮಾಡಿದೆ ಅಂದ್ರೆ ಒಂದೊಂದು ಹೈಡ್ರೋಜನ್ ಅನ್ನ ಹೊಂದಿದೆ ಅಂತ. ಈಗ ಇದು ಸ್ಯಾಚುರೇಟೆಡ್ ಆಗಬೇಕಂದ್ರೆ ಇವು 2 ಬಾಂಡ್ ಕ್ಯಾನ್ಸಲ್ ಆಗ್ತವೆ. ಅಂದ್ರೆ ಈ 2 ಬಾಂಡ್ ಕ್ಯಾನ್ಸಲ್ ಆದ್ರೆ ಇದಕ್ಕೂ ಸಹ ಇಲ್ಲೊಂದು, ಇದಕ್ಕೂ ಸಹ ಇಲ್ಲಿ 2 ಬಾಂಡ್ ಕ್ಯಾನ್ಸಲ್ ಆಗಿದ್ದಕ್ಕೆ ಇಲ್ಲೊಂದು. ಹಾಗಾಗಿ ಈ ಪ್ಲೇಸ್ ನಲ್ಲಿ ಹೈಡ್ರೋಜನ್ ಆಡ್ ಆಗುತ್ತೆ. ಅರ್ಥದ ಸ್ನೇಹಿತರೆ, ಮೊದಲೇನಿತ್ತು? C2H2 ಇತ್ತು. ನಂತರ ಏನಾಯ್ತು? ನಾವು ಹೀಟ್ ಮಾಡಿದ್ವಿ. ಯಾವುದರ ಪ್ರೆಸೆನ್ಸ್ ನಲ್ಲಿ? ಒಂದು ಕ್ಯಾಟಲಿಸ್ಟ್. ಯಾವುದು ಕ್ಯಾಟಲಿಸ್ಟ್? ನಿಕ್ಕಲ್. ಇದರ ಪ್ರೆಸೆನ್ಸ್ ನಲ್ಲಿ ಹೀಟ್ ಮಾಡಿದಾಗ ಇದು ಏನಾಯ್ತು? ಹೈಡ್ರೋಜನ್ ಅನ್ನ ಪಡ್ಕೊಂತು. ಅರ್ಥದ ಸ್ನೇಹಿತರೆ, ಹೈಡ್ರೋಜನ್ ಅನ್ನು ಇದು ಪಡ್ಕೊಂಡ ನಂತರ ಇದು ಏನಾಯ್ತು? C2H6 ಆಯ್ತು. 1 2 3 4 5 6, ಇಲ್ಲಿ 4 ಆಗುತ್ತೆ. ಹಾಗಾಗಿ ನೀವು ಇದಕ್ಕೆ 2 ಕೊಟ್ಬಿಟ್ರೆ 2 2 4 2 6, ಹೈಡ್ರೋಜನ್ 6, ಕಾರ್ಬನ್ 2 ಕರೆಕ್ಟ್ ಇದೆ. ಅರ್ಥದ ಸ್ನೇಹಿತರೆ, ಅದೇ ಎಥೇನ್ ಇತ್ತಂದ್ರೆ ಅಂದ್ರೆ ಕಾರ್ಬನ್ 2, ಹೈಡ್ರೋಜನ್ 4, ಇದು ಸಹ ಹೈಡ್ರೋಜನ್ ಅನ್ನ ಸೇರಿಸ್ಕೊಳ್ಳುತ್ತೆ. ಯಾವಾಗ ನಾವು ಒಂದು ಕೆಟಲಿಸ್ಟ್ ಅನ್ನು ಬಳಸ್ತೀವಿ ಮತ್ತು ಹೀಟ್ ಮಾಡ್ತೀವಿ.
ಅವಾಗ ಹೀಟ್ ಮಾಡಿದ ನಂತರ ಇದು C2 ಇರುತ್ತೆ, ಆದರೆ H6 ಆಗುತ್ತೆ. ಅರ್ಥ ಸ್ನೇಹಿತರೆ, ಇದು ಸಹ ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ. ಈಗ ಈ ಅಡಿಷನ್ ರಿಯಾಕ್ಷನ್ ನಾವು ಹೈಡ್ರೋಜನೇಷನ್ ಅಂತೂ ಸಹ ಅಂತೀವಿ. ಹಂಗಂದ್ರೆ ಈ ಹೈಡ್ರೋಜನೇಷನ್ ಅಂದ್ರೆ ಏನು ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಹೈಡ್ರೋಜನ್ ಆಡ್ ಮಾಡಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಪಡೆಯೋದಕ್ಕೆ ನಾವೇನಂತೀವಿ, ಹೈಡ್ರೋಜನೇಷನ್ ಅಂತೀವಿ. ನೋಡ್ರಿ, ಏನಂದ್ರೆ ಹೈಡ್ರೋಜನ್ ಅನ್ನೇ ಆಡ್ ಮಾಡ್ತೀವಿ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದು ಈ ಹೈಡ್ರೋಜನೇಷನ್ ನಲ್ಲಿ. ಅರ್ಥ ಸ್ನೇಹಿತರೆ, ಈಗ ವೆಜಿಟೇಬಲ್ ಆಯಿಲ್ಸ್ ಅಂದ್ರೆ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸೋಯಾಬೀನ್ ಎಣ್ಣೆ, ಇವೆಲ್ಲ ಇವು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಇವು, ಅಥವಾ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಇವುಗಳಿಗೂ ಸಹ ಹೈಡ್ರೋಜನ್ ಆಡ್ ಮಾಡಿ ಏನ್ ಮಾಡ್ತಾರೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅನ್ನಾಗಿ ಮಾಡ್ತಾರೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಈ ಎಣ್ಣೆಗಳಿಂದ ಆಗಿರುವಂತಹ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾವುವು, ವೆಜಿಟೇಬಲ್ ಘೀ ಅಥವಾ ಡಾಲ್ಡಾ ಅನ್ನೋಂಥ ಕಂಪ್ನಿಯಿಂದ ಮಾಡೋದು ಭಾಳ ಫೇಮಸ್ ಆಗಿತ್ತು. ಹಾಗಾಗಿ ಡಾಲ್ಡಾ ಅಂತ ಯೂಶುವಲ್ ಆಗಿ ಅಂತಿರ್ತಾರೆ, ಅಥವಾ ವನಸ್ಪತಿ ಅಂತ ಸಹ ಅಂತಿರ್ತಾರೆ. ಇವೆಲ್ಲ ಕಂಪ್ನಿ ಹೆಸರುಗಳು, ಆದರೆ ವೆಜಿಟೇಬಲ್ ಘೀ ಇದು ಇದರ ರಿಯಲ್ ನೇಮ್. ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವಂತಹ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾವುವು, ಈ ವೆಜಿಟೇಬಲ್ ಆಯಿಲ್ಸ್, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಇವೆಲ್ಲ ಹೆಲ್ತ್ಗೆ ಬಹಳ ಒಳ್ಳೆಯದು. ಆದರೆ ಇದರ ಹೈಡ್ರೋಜನೇಷನ್ ಮಾಡಿ, ಅಂದ್ರೆ ಹೈಡ್ರೋಜನ್ ಆಡ್ ಮಾಡಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಥವಾ ಸ್ಯಾಚುರೇಟೆಡ್ ವೆಜಿಟೇಬಲ್ ಘೀ ಮಾಡ್ತಾರಲ್ಲ, ಇವು ಹೆಲ್ತ್ಗೆ ಒಳ್ಳೆಯವಲ್ಲ. ಹಾಗಾಗಿ ಈ ವೆಜಿಟೇಬಲ್ ಘೀ ಇಂದ ಮಾಡುವಂತಹ ಐಟಮ್ಸ್ ಅನ್ನ ತಿನ್ನೋದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ವೆಜಿಟೇಬಲ್ ಆಯಿಲ್ಸ್ ಏನಿರ್ತವೆ ನೀವು ನೋಡ್ತೀರಿ, ಅವು ಲಿಕ್ವಿಡ್ ಫಾರ್ಮ್ ನಲ್ಲಿ ಇರ್ತವೆ. ಆದ್ರೆ ವೆಜಿಟೇಬಲ್ ಘೀ ಸೆಮಿ ಸಾಲಿಡ್ ಅಥವಾ ಸಾಲಿಡ್ ಫಾರ್ಮ್ ನಲ್ಲಿ ಇರ್ತದೆ. ಅರ್ಥ ಸ್ನೇಹಿತರೆ, ಈಗ ಅದರಲ್ಲೂ ಸಹ ಒಂದು ಫಾರ್ಮುಲಾವನ್ನು ನೋಡ್ಬಿಡಿ. ನೋಡಿ, ಕಾರ್ಬನ್ ಡಬಲ್ ಬಾಂಡ್ ನಲ್ಲಿ ಇನ್ನೊಂದು ಕಾರ್ಬನ್ ಜೊತೆ ಸೇರ್ಕೊಂಡಿದೆ. ಇಲ್ಲಿ ಹೈಡ್ರೋಜನ್ ಜೊತೆ ಆಡ್ ಆಯ್ತು. ಯಾವಾಗ ನಾವು ಒಂದು ಕ್ಯಾಟಲಿಸ್ಟ್ ಅನ್ನು ಬಳಸಿದ್ವಿ, ಜೊತೆಗೆ ಹೀಟ್ ಮಾಡಿದ್ವಿ, ಅವಾಗ ಇದೇನಾಯ್ತು, ಸಿಂಗಲ್ ಬಾಂಡ್ ಉಳಿತು. ಇಲ್ಲಿರುವಂತಹ ಆರ್ ಇದು ಆಸ್ ಇಟ್ ಈಸ್ ಉಳಿತು. ಆದರೆ ಎರಡು ಹೈಡ್ರೋಜನ್, ಇದಕ್ಕೊಂದು ಹೈಡ್ರೋಜನ್, ಇದಕ್ಕೊಂದು ಹೈಡ್ರೋಜನ್ ಸೇರಿತು. ಇಲ್ಲಿ ಆರ್ ಅಂದ್ರೆ ಅದು ಯಾವುದೋ ಎಲಿಮೆಂಟಿನ ಅಥವಾ ಕಾಂಪೌಂಡಿನ ಹೆಸರಲ್ಲ. ಆರ್ ಅನ್ನೋದು ರೆಸ್ಟ್ ಆಫ್ ದ ಮಾಲಿಕ್ಯೂಲ್ಸ್ ಅಂತ, ಉಳಿದಿರುವಂತಹ ಮಾಲಿಕ್ಯೂಲ್ ಅಥವಾ ಚೈನ್ ಹೆಂಗೆ ಇರಲಿ ಅದನ್ನು ನಾವು ಆರ್ ಇಂದ ತೋರಿಸ್ತೀವಿ ನಮ್ಮ ಕನ್ವಿನಿಯನ್ಸ್ಗೆ. ಇಂಥದೇ ಸ್ಪೆಸಿಫಿಕ್ ಆಟಮ್ ಅಥವಾ ಎಲಿಮೆಂಟ್ ಜಾಯಿನ್ ಆಗಿದೆ ಅಂತ ಹೇಳೋದ್ರ ಬದಲಿ ನಾವು ಜನರಲ್ ಆಗಿ ಆರ್ ಅಂತ ಹೇಳ್ತೀವಿ ಅಷ್ಟೇ. ಅರ್ಥ ಸ್ನೇಹಿತರೆ, ಇದರಂತ ನಾವು ನೋಡೋದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಮೊದಲು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಒನ್ ಟೈಪ್ ಆಫ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಟೇಕ್ ದ ಪ್ಲೇಸ್ ಆಫ್ ಅನದರ್. ನೀವು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೀವು ಫಸ್ಟ್ ಲೆಸನ್ ಕೆಮಿಸ್ಟ್ರಿ ಓದಿದ್ರಿ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಓದಿದ್ರಲ್ಲ, ಅದೇ ರೀತಿಯ ಕಾನ್ಸೆಪ್ಟ್ ಇದು. ಸರಿಯಾಗಿ ಮೊದಲು ಇದನ್ನ ಅರ್ಥ ಮಾಡ್ಕೊಂಡ್ರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ಇಟ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಒನ್ ಟೈಪ್ ಆಫ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಟೇಕ್ ದ ಪ್ಲೇಸ್ ಆಫ್ ಅನದರ್. ಸಬ್ಸ್ಟಿಟ್ಯೂಟ್ ಅಂದ್ರೇನು, ಇನ್ನೊಂದು ದಿನ ನಿಮ್ಮ ಸ್ಕೂಲಿಗೆ ಟೀಚರ್ಸ್ ಬಂದಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಆ ಟೀಚರ್ಸ್ ಯಾವ ಕ್ಲಾಸ್ ಅನ್ನ ತಗೊಂತಿದ್ರು ಅವ್ರ ಕ್ಲಾಸ್ಗಳಿಗೆ ಇನ್ನೊಬ್ಬ ಟೀಚರ್ ಅನ್ನ ಹಾಕ್ತಾರೆ. ಅಂದ್ರೆ ಒಬ್ಬರ ಕೆಲಸಕ್ಕೆ ಇನ್ನೊಬ್ರು ಬರೋದು, ಒಬ್ಬರ ಜಾಗವನ್ನ ಇನ್ನೊಬ್ರು ತಗೊಳೋದು, ಇದಕ್ಕೆ ಏನಂತೀವಿ, ಸಬ್ಸ್ಟಿಟ್ಯೂಷನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಇದು ಒಂದು ರೀತಿಯ ಕೆಮಿಕಲ್ ರಿಯಾಕ್ಷನ್. ಇದರಲ್ಲಿ ಏನಾಗುತ್ತೆ, ಒಂದು ರೀತಿಯ ಆಟಮ್ ಅಥವಾ ಒಂದು ರೀತಿಯ ಗ್ರೂಪ್ ಆಫ್ ಆಟಮ್ಸ್ಗಳು ಇನ್ನೊಂದು ರೀತಿಯ ಆಟಮ್ಸ್ಗಳ ಪ್ಲೇಸ್ ಅನ್ನ ತಗೊಂತವೆ. ಅದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈಗ ಇದನ್ನೇ ನಾವು ಕಾರ್ಬನ್ ಕಾಂಪೌಂಡ್ಸ್ಗಳ ಕೆಮಿಕಲ್ ಪ್ರಾಪರ್ಟಿ ಆಗಿ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಲ್ಲಿರುವಂತಹ ಹೈಡ್ರೋಜನ್ ನ ಪ್ಲೇಸ್ಗೆ ಬೇರೆ ಆಟಮ್ ಅಥವಾ ಬೇರೆ ಆಟಮ್ಸ್ ಅನ್ನ ಸೇರಿಸೋದಕ್ಕೆ ನಾವೇನಂತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ನೋಡಿ ಸ್ನೇಹಿತರೆ, ಇದು ಬಹಳ ಅಂದ್ರೆ ಬಹಳ ಸ್ಟೇಬಲ್ ಇರುವಂತಹ ಒಂದು ಸಬ್ಸ್ಟೆನ್ಸ್ ಯಾವುದು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅಲ್ಲಿರುವಂತಹ ಹೈಡ್ರೋಜನ್ ಅನ್ನು ತೆಗೆದು ಅದರ ಪ್ಲೇಸ್ಗೆ ಅದಕ್ಕಿಂತ ಹೆಚ್ಚಿಗೆ ರಿಯಾಕ್ಟಿವ್ ಇರುವಂತಹ ಒಂದು ಎಲಿಮೆಂಟ್ ಅನ್ನ ಸೇರಿಸೋದು. ಅರ್ಥಾತ್ ಸ್ನೇಹಿತರೆ, ಈ ರೀತಿ ಸಹ ಮಾಡಕ್ಕಾಗುತ್ತೆ. ಇದು ಸಹ ಒಂದು ಕೆಮಿಕಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಕಾಂಪೌಂಡ್ಸ್.
ಹೆಂಗೆ ಅಂದ್ರೆ ಮಿಥೇನ್ ಮತ್ತು ಎಥೇನ್ಗಳ ಎಕ್ಸಾಂಪಲ್ ತಗೊಂಡ್ಬಿಟ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಮಿಥೇನ್ ಎಕ್ಸಾಂಪಲ್ ತಗೊಂಡೋಣ. ಮಿತ್ ಅಂದ್ರೆ ಒಂದು ಕಾರ್ಬನ್ ಆಟಮ್, ಸಿಂಗಲ್ ಬಾಂಡ್ ಅಂದ್ರೆ 4 ಹೈಡ್ರೋಜನ್ಗಳ ಜೊತೆ ಏನ್ ಮಾಡಿದೆ, ಬಾಂಡಿಂಗ್ ಮಾಡ್ಕೊಂಡಿದೆ. ಇದ್ರ ಜೊತೆ ಏನ್ ಸಿಗುತ್ತೆ, Cl2 ಅಂತ ಸ್ನೇಹಿತರೆ. ಇದು ಯಾವಾಗ ಸೇರುತ್ತೆ, ಯೂಶುವಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅರ್ಥ. ಈ ರೀತಿ ಸೇರಿದಾಗ ಇದೇನಾಗುತ್ತೆ, ಕಾರ್ಬನ್ 3 ಜೊತೆ ನೋಡಿ, ಕಾರ್ಬನ್ ಹೈಡ್ರೋಜನ್ ಇರುತ್ತಲ್ಲ, ಇಲ್ಲಿರುವಂತಹ ಒಂದು ಹೈಡ್ರೋಜನ್ ತೆಗೆದು ಆ ಪ್ಲೇಸ್ಗೆ ಒಂದು ಕ್ಲೋರಿನ್ ಬಂದು ಸೇರುತ್ತೆ. ನಂತರ ಒಂದು ಹೈಡ್ರೋಜನ್ ಹೊರಗಡೆ ಬಂತಲ್ಲ, ಆ ಹೈಡ್ರೋಜನ್ ಜೊತೆ ಇಲ್ಲಿ Cl2 ಇದ್ದಲ್ಲಿ Cl1 ಮಾತ್ರ ಸೇರಿದೆ. ಹಾಗಾಗಿ Cl ಹೈಡ್ರೋಜನ್ ಜೊತೆ ಸೇರಿ HCl ಆಗುತ್ತೆ. ಅದೇನಾಯ್ತು, CH3 Cl ಪ್ಲಸ್ HCl ಅರ್ಥ ಸ್ನೇಹಿತರೆ. ಇರೋ ಕ್ಲೋರೋ ಮೀಥೇನ್ ಪ್ಲಸ್ HCl ಅರ್ಥ ಆಯ್ತಾ. ಈಗ ಇದೇ ರೀತಿ ಎಥೇನ್ ಸಹ ಎಕ್ಸಾಂಪಲ್ ತಗೊಳ್ರಿ. ಎಥೇನ್ ಅಂದ್ರೆ ಕಾರ್ಬನ್ 2 ಕಾರ್ಬನ್ ಇದಾವೆ. ಏನ್ ಅಂದ್ರೆ ಸಿಂಗಲ್ ಬಾಂಡ್ ಹೈಡ್ರೋಜನ್. ಈಗ ಇದು ಮತ್ತೆ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದ ಮೇಲೆ ಯಾವುದರ ಪ್ರೆಸೆನ್ಸ್ ನಲ್ಲಿ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಸನ್ಲೈಟ್ ನ ಪ್ರೆಸೆನ್ಸ್ ನಲ್ಲಿ. ಇಲ್ಲಿರುವಂತ 2 ಕಾರ್ಬನ್ ಇವೇನು ಇರ್ತವೆ, ಆದ್ರೆ ಇಲ್ಲಿರುವಂತ ಒಂದು ಹೈಡ್ರೋಜನ್ ನ ತೆಗೆದು ಈ ಒಂದು Cl ಬಂದು ಕೊಡುತ್ತೆ. ಅವಾಗ ಇದೇನಾಯ್ತು, C2 H ಬಿಡುದು 1 2 3 4 5, ಹಾಗಾಗಿ H5Cl ಅರ್ಥ ಸ್ನೇಹಿತರೆ. ಪ್ಲಸ್ ಮತ್ತೇನು ಉಳಿತು, ಈ ಒಂದು Cl ಇಲ್ಲಿ ಯೂಸ್ ಆಗಿದೆ, ಇನ್ನೊಂದು Cl ಹೊರಗಡೆ ಸಪರೇಟ್ ಆಗೋಯಿತು ಅರ್ಥದ ಸ್ನೇಹಿತರೆ. ಆದ್ರೆ ಇಲ್ಲಿ ರಿಮೂವ್ ಆಗಿದ್ದಂತ ಹೈಡ್ರೋಜನ್ ಈ ಪ್ಲೇಸ್ ಹೈಡ್ರೋಜನ್ ಅಲ್ಲ, ಹಂಗಾಗಿ ಅದು ಇದ್ರ ಜೊತೆ ಸೇರ್ತು, ಪ್ಲಸ್ HCl ಅರ್ಥದ ಸ್ನೇಹಿತರೆ. ಇದೇನಂತೀವಿ ನಾವು, ಕ್ಲೋರೋ ಎಥೇನ್ ಅರ್ಥ. ಸ್ನೇಹಿತರೆ, ನಾವಿಲ್ಲಿ ಕ್ಲೋರಿನ್ ಅನ್ನೇ ಆಡ್ ಮಾಡಿದ್ರಲ್ಲ ಈ ಎಕ್ಸಾಂಪಲ್ಗಳಲ್ಲಿ, ಈ ರೀತಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಲ್ಲಿ ಕ್ಲೋರಿನ್ ಅನ್ನೇ ಆಡ್ ಮಾಡಿದ್ರು ಅಂದ್ರೆ ಅದನ್ನೇನಂತಾರೆ, ಕ್ಲೋರಿನೇಷನ್ ಅಂತಾರೆ ಅರ್ಥ ಆಯ್ತಾ. ಒಂದಿಷ್ಟು ಸಾರಿ ಬ್ರೋಮಿನ್ ವಾಟರ್ ನ ಬಳಸಿ ಗಿವನ್ ಕಾಂಪೌಂಡ್ ಅಥವಾ ಗಿವನ್ ಕಾರ್ಬನ್ ಕಾಂಪೌಂಡ್ ಇದು ಸ್ಯಾಚುರೇಟೆಡ್ ಅಥವಾ ಅನ್ಸ್ಯಾಚುರೇಟೆಡ್ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಅಂತ ಸಹ ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಸಹ ಅರ್ಥ ಮಾಡ್ಕೊಂಡ್ಬಿಟ್ರಿ. ಏನಂದ್ರೆ, ಹೌ ಡು ಯು ಫೈಂಡ್ ಔಟ್ ಆರ್ ಹೌ ಡು ಯು ಐಡೆಂಟಿಫೈ ದ ಗಿವನ್ ಕಾರ್ಬನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಬೈ ಯೂಸಿಂಗ್ ಬ್ರೋಮಿನ್ ವಾಟರ್. ನೋಡಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಡು ನಾಟ್ ಡಿಕಲರೈಸ್ ಬ್ರೋಮಿನ್ ವಾಟರ್. ಬ್ರೋಮಿನ್ ವಾಟರ್ ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಡಿಕಲರೈಸ್ ಮಾಡಲ್ಲ. ಅದೇ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇತ್ತಂದ್ರೆ ಅಲ್ಲೇನಾಗುತ್ತೆ, ಅಲ್ಲಿ ಬ್ರೋಮಿನ್ ವಾಟರ್ ನಲ್ಲಿ ಹಾಕಿದಾಗ ಅಥವಾ ಬ್ರೋಮಿನ್ ವಾಟರ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆ ಬ್ರೋಮಿನ್ ವಾಟರ್ ಕಲರ್ ಅನ್ನ ಕಳ್ಕೊಳ್ಳುತ್ತೆ ಅರ್ಥದ ಸ್ನೇಹಿತರೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಡು ನಾಟ್ ಡಿಕಲರೈಸ್ ದ ಬ್ರೋಮಿನ್ ವಾಟರ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಡಿಕಲರೈಸ್ ಬ್ರೋಮಿನ್ ವಾಟರ್. ಇದನ್ನ ಇನ್ನೊಂದು ರೀತಿ ಹೆಂಗೆ ಹೇಳ್ಬೋದು, ಇಫ್ ಬ್ರೋಮಿನ್ ವಾಟರ್ ಗೆಟ್ಸ್ ಡಿಕಲರೈಸ್ಡ್ then the given substance is or given compound is unsaturated hydrocarbon ಅಥವಾ unsaturated compound. ಅದೇ if bromine water is not decolorized then the given substance is saturated ಅಥವಾ saturated carbon compounds ಅಂತ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿತು ಸ್ನೇಹಿತರೆ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಕಲಿತಿದ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಕಾರ್ಬನ್ ಕಾಂಪೌಂಡ್ಗಳ ಕೆಮಿಕಲ್ ಪ್ರಾಪರ್ಟಿ ಏನೇನು ಅಂತ ನಾವು ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ 4 ಕೆಮಿಕಲ್ ಪ್ರಾಪರ್ಟಿಗಳು. ಒಂದನೇದು ಕಂಬಷನ್, ಎರಡನೇದು ಆಕ್ಸಿಡೇಷನ್, ಮೂರನೇದು ಅಡಿಷನ್, ನಾಲ್ಕನೇದು ಸಬ್ಸ್ಟಿಟ್ಯೂಷನ್. ಮೊದಲೇ ನಾವೇನ್ ಮಾಡಿದ್ವಿ, ಇವುಗಳ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ನಂತರ ಏನ್ ಮಾಡಿದ್ವಿ, ಅವುಗಳನ್ನ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಜೊತೆಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಅಲ್ಲಿ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಒತ್ತಿ, ಬೇಕಾದ್ರೆ ಜೋರಾಗಿ ಹೊಡೆದು ಬಿಟ್ಟಿದೆ. ಅದಕ್ಕೆ ಒಟ್ಟಿನಲ್ಲಿ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.